ಅಂತರ್ಜಾತಿ ವಿವಾಹ ಆಗಿರೋದಕ್ಕೆ ಮರ್ಯಾದೆ ಹೋಗ್ಬಿಡುತ್ತಾ? ಹೋಯ್ತಾ ಪೋಷಕರದ್ದು? ದಲಿತ ಯುವಕನನ್ನ ಮದುವೆ ಆಗಿದ್ದಕ್ಕೆ ಯುವತಿ ಪೋಷಕರು ಕೆಂಡ ಕಾರಿದ್ದಾರೆ. ದಲಿತ ಯುವಕನ ಕೊಲೆಗೆ ಮೊದಲೇ ಸ್ಕೆಚ್ ರೂಪಿಸಿದ್ರ ಯುವತಿ ಮನೆಯವರು ಅನ್ನೋದು ಕೂಡ ಪ್ರಶ್ನೆ. ದಲಿತ ಯುವಕನ ಮರ್ಯಾದೆ ಹತ್ಯೆಗೆ ಸತತ ಯತ್ನಗಳಾಗಿದೆ. ಯುವಕನ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ, ಕೊಲೆಗೆ ಯತ್ನ ಮಾಡಿದ್ದಾರೆ ಎನ್ನುವಂತ ಆರೋಪ. ಯತೀಶ್ ಮನೆಗೆ ನುಗ್ಗಿ 60 ಜನ, ಒಬ್ರಲ್ಲ ಇಬ್ರಲ್ಲ 60 ಜನ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರಂತೆ. ಅಲ್ಲಿಗೆ ಆತನ ಕಥೆಯನ್ನೇ ಮುಗಿಸಿ ಬಿಡಬೇಕು ಅನ್ನುವಂತಹ ಪ್ಲಾನಿಂಗ್ ಅಲ್ಲೇ ಯುವತಿ ಪೋಷಕರು ಮನೆಗೆ ನುಗ್ಗಿದ್ರ ಅನ್ನೋದು ಪ್ರಶ್ನೆ. ಯತೀಶ್ ಮನೆಯವರು ಕೂಡ ಇಂಥದ್ದೊಂದು ಆರೋಪ ಮಾಡ್ತಿದ್ದಾರೆ. ಮಗನನ್ನ ಕೊಲೆ ಮಾಡಬೇಕು ಅನ್ನುವಂತಹ ಸಂಚು ರೂಪುಗೊಂಡಿದೆ, ಆತಂಕ ಶುರುವಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದಾರೆ. ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಆದ್ವಿ. 1 ವರ್ಷ ಪ್ರೀತಿ ಮಾಡಿದ್ವಿ. ಮನೇಲಿ ನಾವಿಬ್ಬರು ಫೋನಲ್ಲಿ ಮಾತಾಡೋದು ನಮ್ಮ ಅಕ್ಕಂಗೆ ಗೊತ್ತಾಯಿತು. ಮನೇಲಿ ಗೊತ್ತಾದಾಗ್ಲಿಂದ ನಮ್ಮ ಅಕ್ಕ ಹೊಡೆದ್ರು. ಮನೇಲಿ ಹೊಡೆದಾಗ್ಲಿಂದ ನಾನು ಮನೆ ಬಿಟ್ಟು ಆಚೆ ಬಂದಾಗ ಇಬ್ಬರು ಹೋಗಿ ಮದುವೆ ಆಗಿ ಬಂದಿದ್ದೀವಿ. ಅದರ್ ಕ್ಯಾಸ್ಟು ಅವ್ರದ್ದು ಎಸ್ ಸಿ ಕ್ಯಾಸ್ಟು ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಒಪ್ತಾ ಇಲ್ಲ. ನಮ್ಮ ಮನೇಲಿ ಒಪ್ತಿಲ್ದಕ್ಕೆ ನಾವಿಬ್ಬರು ಬೇರೆ ದೂರ ಇದ್ಬಿಡೋಣ ಅಂತ ದೂರ ಇದ್ದೀವಿ. ಹಂಗಾದ್ರೂ ನಮ್ಮ ಮನೇಲಿ ಬಿಡ್ತಾ ಇಲ್ಲ. ಎಲ್ಲೋದ್ರೂ ಹಿಂದೆ ಬರ್ತಾವ್ರೆ. ನನ್ನನ್ನು ಕರ್ಕೊಂಡು ಹೋಗ್ಬೇಕಂತೆ ಅವ್ರ ಮನೇಲಿ. ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರಂತೆ. ಇವ್ರನ್ನ ಏನು ಮಾಡ್ತಾರಂತ ಗೊತ್ತಿಲ್ಲ. ಜೀವ ಬೆದರಿಕೆ ಆಗ್ತಿದ್ದಾರೆ. ಶಿವಗಂಗೆ 1ನೇ ತಾರೀಕು ಮದುವೆ ಆಗಿದ್ದು. 12 ಗಂಟೆಗೆ ಮದುವೆ, 12:15 ಮದುವೆ ಆಗಿದ್ದು. ಯಾರ್ಯಾರು ನಿಮಗೆ ಬೆದರಿಕೆ ಆಗ್ತಿರೋದು? ಯಾರಿಗೆ? ನಮ್ಮ ಮನೇಲಿ ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪತಿರು, ಚಿಕ್ಕಪ್ಪತಿರು, ನಮ್ಮೂರವರು. ಎಷ್ಟು ಜನ ಇದ್ದಾರೆ ಆಫೀಸ್ ಹತ್ರ ಇವತ್ತು? ಏನಿಲ್ಲ, ನಾವು 1 ವರ್ಷದಿಂದ ಲವ್ ಮಾಡ್ತಾಯಿದ್ವಿ. ಅವರೊಬ್ಬರು ತುಂಬ ಲವ್ ಮಾಡ್ತಾಯಿದ್ವು. ಹಿಂಗೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಮನೇಲಿ ಗೊತ್ತಾಗಿ ಮದುವೆ ಕೊಟ್ಟು, ಅವನು ಒಬ್ಬ ಮಾದಿಗೆ ಎಸ್ ಸಿ ಜಾತಿ, ಅವನು ನಾವೇನು ಅವರೇನು ಒಳ್ಳೆ ಕಡೆ ಮದುವೆ ಮಾಡ್ತೀವಿ ಅಂತೇಳಿ ಹುಡುಗಿಗೆ ಮದುವೆ ಕೊಟ್ಟು ಅಲ್ಲೇ ಮಾಡಿದ್ದಾರೆ. ಇವ್ರಿಗೆ ನಾನು ಬಿಟ್ಟಿರೋಕ್ಕಾಗ್ದಲೇ ನಾವು ತುಂಬ ಲವ್ ಮಾಡ್ತಿದ್ವು. ಕರೆ ಮಾಡಿ ರೋಡ್ ಸೈಡ್ ಬಂದಿದ್ದೀನಿ, ಕರ್ಕೊಂಡೋಗಿ ಬಾ ಅಂತು. ಕರ್ಕೊಂಬಂದೆ. ಫ್ರೆಂಡ್ ರೂಮಲ್ಲಿ ನೈಟ್ ಆಲ್ಟಾದೆ. ಕರ್ಕೊಂಡೋಗಿ ಶಿವಗಂಗೆ ರೋಡಲ್ಲಿ ಒಂದು ದೇವಸ್ಥಾನ ಇತ್ತು, ಅದೇ ಮದುವೆ ಆದೆ. ಅವತ್ತು ನೈಟು 10 ಗಂಟೆ ಸ್ಟೇಷನ್ ಹತ್ರ ಹೋದೆ. ಅವ್ರ ಅಪ್ಪ ಅಮ್ಮ ತಂದೆ ತಾಯಿ ಎಲ್ಲ ಬಂದಿದ್ದರು, ನಮ್ಮ ಮನೆಯವರೆಲ್ಲ ಬಂದಿದ್ದರು. ಅಲ್ಲೋಗಿ ನನಗೆ ಜಾತಿ ಬೇಡ, ನನ್ನ ತಂದೆ ತಾಯಿ ಬೇಡ, ನನಗೆ ಇವನೇ ಬೇಕು ಅಂತೇಳಿ ಹುಡುಗಿ ಎಲ್ಲ ಮುಖಾಂತರ ಸೈನ್ ಹಾಕಿ, ನಂಗೆ ಆಸ್ತಿನೂ ಬೇಡ, ಅದಕ್ಕೂ ನಾನು ಸೈನ್ ಹಾಕಿ ಕೊಡ್ತೀನಿ, ನಂಗೆ ಇವನೇ ಬೇಕು ಅಂತೇಳಿ ಅಲ್ಲಿ ಸೈನ್ ಹಾಕಿ ಹೇಳಿಕೆ ಕೊಟ್ಟು ನಾವು ನಮ್ಮ ಪಾಡಿಗೆ ನಮ್ಮ ಚಿಕ್ಕಮ್ಮನವ್ರಿಗೆ ಹೋಗಿ ಇದು ಒಂದೇ ದಿನ ಇದ್ವು. ನಿನ್ನೆ ಹೆಚ್ಚು 12 ಗಂಟೆ 1 ಗಂಟೆಯಿಂದ 5-4 ಕಾರಲ್ಲಿ ಬೈಕ್ಗಳಲ್ಲಿ ಬಂದು ನಮ್ಮ ಆಸ್ತಿ ಪಾಸ್ತಿ ಕ್ಯಾಮರಾ ಪರವಾಗಿಲ್ಲ, ನಿಮ್ಗೆ ಬಿಡಲ್ಲ, ಹುಡುಗಿ ಕರ್ಕೊಂಡೇ ಹೋಗ್ತೀವಿ, ಹೊಡೆದು ರಿಜಿಸ್ಟರ್ ಆಗಿಲ್ವಲ್ಲ, ಅದರಿಂದ ನಮ್ಮ ಗತಿ ಕಾಣಿಸ್ತೀವಿ, ನಿಂದು ಬಿಡಿ, ನಿಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಯಾರು ಸಿಕ್ಕರು ಯಾರನ್ನತ್ತು ಸಾಯಿಸ್ತೀವಿ ಅಂತ ಎದುರಿಸಿ ನೆನ್ನೆ ನೈಟೆಲ್ಲ ಫಾಲೋ ಮಾಡೋರೆ. ನೈಟೆಲ್ಲ ನಾವು ಅಲ್ಲಿ ಬಿದ್ದು ಓಡಿ ನೈಟೆಲ್ಲ ಮೇನ್ ರೋಡಲ್ಲಿ ಹಿಂಗೆ ತುಮಕೂರಲ್ಲಿ ಆಲ್ಟಾಗಿ ಇವತ್ತು ಬೆಳಗ್ಗೆ SP ಆಫೀಸ್ ಹತ್ರ ನ್ಯಾಯ ಕೇಳೋಕ್ಕೆ, ನಾವು ರಕ್ಷಣೆ ಕೇಳೋಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಕೊಲೆ ಬೆದರಿಕೆ ನೆಡ್ತಿ ಬೀರೊಳಗೆ ಹೋಗಿ ಕಡೆಲ್ಲ ಚೆಕ್ ಮಾಡ್ತಾರೆ. ಒಳಗೆ ನುಗ್ಗಿ ಬೆಲೆಸೆಲ್ಲ ಬರಗಿದ್ದೆ ಕುಟ್ಲು ಕೊಳ್ಳಿ ತಗೊಂಡು ಓಡಾಡ್ತಾರೆ. ಎಲ್ಲಿಗೋ ಅಲ್ಲಿಗೆ ಬರ್ತಾರೆ. 3 ಕಾರು 20 ಬೈಕ್ ತಗೊಂಡು. ಎಷ್ಟು ಜನ ಬಂದಿದ್ರು? ಒಂದು 20 ಎಲ್ಲ ದೊಡ್ಡದು ಎಲ್ಲ ಬೆಂಗಳೂರೆಲ್ಲ ಡ್ರಗ್ಸ್ ಹಾಕಿದಾರ ಅವರು. ಹುಡುಕಾಡೋದು ಸಿಕ್ಕರು ಕಡ್ದಾಗ ಒಂದು ನನ್ನಿಬ್ಬರು ಬೈಂಡಿಂಗ್ ಆಯತ್ತೆ. ಹುಡುಗಿ 19-24 ಆಯತ್ತೆ. ಪೊಲೀಸ್ ಸ್ಟೇಷನ್ ಚಿಕ್ಕದಾಗ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಮುಟ್ಲಿಕ್ಕೆ ಬರ್ದವ್ರೆ. ಎಲ್ಲ ಅವರು ಹೆಣ್ಣು ಕಡೆ ರಿಲೇಷನ್ನು ಎಲ್ಲ ರೋಡ್ಗಳೆಲ್ಲ ಕರೆಸ್ಯಾರ ಬೆಂಗಳೂರಿಂದ. 20 ಲಕ್ಷ ಖರ್ಚಾಗಲಿ ಕಡ್ದಾಗ ಅವ್ರ ನಂತರಂತೆ. ನಾವು ಅದಕ್ಕೆ ದುಡ್ಡಿಲ್ಲ, ಕಾಸಿಲ್ಲ, ಹೇಗೆ ಚೆನ್ನಾಗಿ ಸೇರೋದು ನಾವು. ನಾವೇ ಮಗ ಮಾಡ್ಕೊಡ್ತೇವೆ ಆಗೋತ್ತು ಹೇಳ್ತೇವೆ ಸಭೆ. ನಾವು ಯಾವ ತಾಯಿ ತಂದು ಯಾವ ಹೇಳ್ಕೊಡಲ್ಲ, ಕೆಟ್ಟದ್ದು ಮಾಡುವಂತ. ಹೊಡೆದ್ ಗಿಡದ್ರ ನಿಮ್ಗೆ ಏನಾರು ಅಲ್ಲೇ ಮಾಡಿದ್ರ? ನಾವು ಸಿಕ್ಕರು ಕಡ್ದಾಗ ಸ್ವಾಮಿ. ನಾವು ರಾತ್ರಿ 3 ಜನ ನಮ್ಮ ಹೆಣ್ತಿದ್ವ. ಹೆಣ್ತಿ ಹೋದ್ ಬೀರ್ ಸತಿ ಹೋಗ್ಕೊಂಡು ಕದ ಎಲ್ಲ ತೆಗೆದು ಎಲ್ಲ ಹುಡುಕ್ತಾರೆ ಕಡಿಯಾಕೆ. ನಾ ಬೇರೆ ಸಲ ಮನೆಗೆ ನನ್ನ ವರ್ಷ ಬಂದವ್ರೆ. ದಲಿತರಿಗೆ ಏನು ಬೆಲೆಲ್ಲ ಸ್ವಲ್ಪ ಜೀವಕ್ಕೆ ಬೆಲೆಲ್ಲ. ನಮಗೆ ಕೀಳ್ ಜಾತಿ ಹುಡುಗ ನಮ್ಮ ಜಾತಿ ಹುಡುಗಿ ಮದುವೆ ಆಗಿವನೇ, ನಮಗೆ ಬೇಕಿಲ್ಲ. ನಮ್ದು 20 ಗಿಡ ಅಡಿಕೆ ಬೀಳುತ್ತೆ, 10 ಲಕ್ಷ ಕಡ್ದಾಕ್ರಿ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೀಶ್, ಈಗ ಕಾನೂನಿನ ಪ್ರಕಾರ ನಾವು ಗಮನಿಸಿದ್ರೆ ಇಬ್ರಿಗೂ ಕೂಡ ಹಕ್ಕಿದೆ, ಪ್ರೀತಿ ಮಾಡಿದರೆ ಮದುವೆ ಆಗೋದಕ್ಕೆ. ಬಟ್ ಇಲ್ಲಿ ಜಾತಿ ವಿಚಾರಕ್ಕೆ ಮುಂದೆ ಬರ್ತಾರೆ, ಕೊಲೆಗೆ ಪ್ರಯತ್ನಗಳಾಗತ್ತೆ ಅಂದ್ರೆ ಅವರ ವಿರುದ್ಧ ಕ್ರಮ ಆಗಬೇಕಲ್ವಾ? ಅಂತ ಬೆಳವಣಿಗೆ ಏನಾದ್ರೂ ಆಗಿದೆಯಾ? ಅಶ್ವತಿ, ತುಮಕೂರಿಗೆ ಈ ಚಿಕ್ಕನಾಯಕಳ್ಳಿ ಮೂಲದ ಈ ಜೋಡಿಗಳು ಕಳೆದ ನಿನ್ನೆ ಸುಮಾರು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ತುಮಕೂರಿನ SP ಕಚೇರಿಯಲ್ಲಿ ಆಶ್ರಯ ಪಡ್ಕೊಂಡಿದ್ರು. ಯಾಕೆಂದ್ರೆ ಮನೆಗೆ ನುಗ್ಗಿ ದಾಂಧಲೆ ಮಾಡೋದಂತ ಪೋಷಕರ ಯುವತಿಯ ಪೋಷಕರು ಎಲ್ಲಾದ್ರೂ ಹಲ್ಲೆ ಮಾಡ್ತಾರೋ ಅನ್ನೋ ಕಾರಣಕ್ಕಾಗಿ ಇಡೀ ದಿನ SP ಕಚೇರಿಯಲ್ಲಿ ಆಶ್ರಯ ಪಡ್ಕೊಂಡಿದ್ರು. ಸಂಜೆ ವೇಳೆಗೆ ಮೊದಲು ಮಧ್ಯಾಹ್ನದ ವೇಳೆಗೆ ಭೇಟಿಯಾದಂತ SP ಅವರು ಅಲ್ಲಿ ಇದ್ದಂತ ಚಿಕ್ಕನಾಯಕಳ್ಳಿ ಪೊಲೀಸರಿಗೆ ಸಂಪರ್ಕ ಮಾಡಿ ಏನೆಲ್ಲ ಆಗಿದೆ ಘಟನೆ ವಿವರ ಪಡ್ಕೊಂಡ್ರು. ಆದ್ರೂ ಕೂಡ
ಬೇರೆ ಹೇಳಿ ಹೋಗು ಅಂತ ಹೇಳಿದ್ರು ಕೂಡ ಅಲ್ಲಿ ಹೋಗಿರಲಿಲ್ಲ. ಅದಾಂತರ ಸಂಜೆ ಬಂದ ಎಸ್ ಪಿ ಅವರು ಮತ್ತೆ ವಿಚಾರಣೆ ನಡೆಸಿ ಏನು ಗ್ರಾಮದಲ್ಲಿರ್ತಕ್ಕಂಥ ಏನು ಈ ಪೋಷಕರನ್ನ ಕರೆದು ಎಚ್ಚರಿಕೆ ಕೊಟ್ಟಾದ ನಂತರ ಅವರು ಇಲ್ಲಿಂದ ರಾತ್ರಿ ಹೋಗಿದ್ದಾರೆ. ಅಂದ್ರೆ ಇದು ತುಮಕೂರು ಜಿಲ್ಲೆಯಲ್ಲಿ ಇದು ಮೊದಲನೇ ಪ್ರಕರಣ. ಇಂಥ ಪ್ರಕರಣಗಳು ಹಲವು ಪ್ರಕರಣಗಳು ಬರ್ತಾನೆ ಇದೆ. ಏನು ಜಾತಿ ವಿಚಾರಕ್ಕಾಗಿ ಯುವಕನನ್ನ ಕೊಲೆ ಯತ್ನ ಮಾಡೋಕೆ ಒಂದು ಘಟನೆ ನಡೆದಿತ್ತು ಅನ್ನೋದು ಹೇಳ್ಕೊಂಡು ಸುಮಾರು 60 ಜನ ಯುವಕರ ಮನೆಯ ಮೇಲೆ ದಾಳಿ ಮಾಡಿದ್ದಾರೆ. ಅದರಲ್ಲಿ ತಂದೆ ತಾಯಿ ಕೂಡ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅಂದ್ರೆ ಅವರಿಗೆ ಆತಂಕ ಕೂಡ ಇನ್ನೂ ದೂರ ಆಗಿಲ್ಲ. ಹಾಗಾಗಿ ಸ್ಥಳೀಯರ ರಕ್ಷಣೆ, ಪೊಲೀಸರ ರಕ್ಷಣೆ ಕೋರಿದ್ದಾರೆ. ಹಾಗಾಗಿ ಪೊಲೀಸರು ಏನು ರಾಜ್ಯ ಸಂಧಾನ ಕೂಡ ಮಾಡಿದ್ದಾರೆ. ಈ ರಾಜ್ಯ ಸಂಧಾನ ಮೊದಲು ಮಾಡಿದ್ರು ಕೂಡ ಯುವತಿಯ ಪೋಷಕರು ಮನೆಗೆ ಸೇರಿಸ್ಕೊಳ್ಳೋದಕ್ಕೆ, ಮದುವೆ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ಈಗ ಇನ್ನೂ ಆತಂಕದಲ್ಲಿರ್ತಕ್ಕಂಥ ಏನು ಯುವ ಜೋಡಿಗೆ ಒಂದಷ್ಟು ಧೈರ್ಯ ತುಂಬಿದ್ದಾರೆ. ಈಗ ಸದ್ಯದ ಬೆಳವಣಿಗೆ ಏನು ಗೊತ್ತಾಗಿಲ್ಲ, ಯಾಕಂದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿರೋದ್ರಿಂದ ಹೆಚ್ಚಿನ ಮಾಹಿತಿ ಗೊತ್ತಾಗ್ತಿಲ್ಲ. ಶ್ರುತಿ. ಓಕೆ ಯೋಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.